ಟೈಮ್ ಅಂದರೆ ಬನ್ನಿ, ಇವಾಗ ಟೈಮು 9:49 ಆಗಿದೆ. ಅಜ್ಜರ ನಿಮ್ದು ಯಾವ ಊರು? ಮೇವುಂಡಿ. ನಿಮ್ಗೆ ಏಜ್ ಎಷ್ಟು ಅಜ್ಜರ? ನಮ್ಗೆ 74 ವರ್ಷ ನೋಡ್ರಿ. ಎಷ್ಟು ವರ್ಷ ಆಯ್ತು ನೀವು ಪಾದಯಾತ್ರೆ ಬರಕತ್ತಿ? ಒಂದು 40 ವರ್ಷ ಆಯ್ತು ನೋಡ್ರಿ. 40 ವರ್ಷ ಆಯ್ತಾ? 76 ಕಿಲೋಮೀಟರ್ ಹೆಂಗ್ ಹೋಗ್ತೀರಾ ಅಂತ? ಆರಾಮ್ ಹೋಗ್ತೀರಿ. ಐದಾ? ಏನಿಲ್ಲ, ನಮ್ಮ ಮನಸ್ಸಿನ ಬೇಡಿಕೆ ಏನೈತೆ ಅದನ್ನ ಈಡೇರಿಸ್ತಾನ ನಾವು ಹೋಗ್ತೀವಿ ಅಷ್ಟೇ. ಹೌದಾ? ಇವಾಗ ಮೇವುಂಡಿ ಬಿಡ್ಬೇಕಾದ್ರೆ ನಮ್ಗೆ ಯಾವ್ದು ತೊಂದರೆ ಆಗದಂತ ನಿಮ್ ದರ್ಶನ ಕೊಡಪ್ಪ ಅಂತ ಇಷ್ಟ ಬೇಡಿಕೆ ಬಂದೀವಿ ನಾವು. ಹೌದಾ? ಕೊಟ್ರೇಶ್ವರ ಎಲ್ಲರ ಮೇಲೂ 40 ವರ್ಷದಿಂದನೂ ಭಕ್ತಿ ಇವ್ರ ಮೇಲೆ ಉಳಿಸ್ಕೊಂಡ್ ಬಂದಿದ್ದಾನೆ. ಇವ್ರಿಟ್ಟಿರೋ ನಂಬಿಕೆನ ಹಾಳು ಮಾಡಿಲ್ಲ ಆ ದೇವರು ಹಿಂಗೆ ಎಲ್ಲರಿಗೂ ಸುಖ ಶಾಂತಿ ಕೊಡ್ಲಿ ಅಂತ ಹೇಳಕ್ ಬಯಸ್ತೀವಿ. ಅಜ್ಜ ಟೈಮ್ ಅಂದರೆ ಬನ್ನಿ, ಇವಾಗ ಟೈಮು 9:49 ಆಗಿದೆ. ಇಲ್ಲೊಬ್ರು ಅಜ್ಜರಿದ್ದಾರೆ. ಅಜ್ಜರ್ ಅವ್ರು ಕೇಳೋಣ ಬನ್ನಿ ಅವ್ರ ಬಗ್ಗೆ. ಕೊಟ್ಟೂರಿಗೆ ಪಾದಯಾತ್ರೆ ಹೋಗ್ತಿದ್ದಾರೆ, ಅವರು ಯಾವ ಕಾರಣಕ್ಕೆ ಬಂದಿದ್ದಾರೆ ಮತ್ತೆ ಏನು ಇದನ್ನ ಇಟ್ಕೊಂಡು ಬಂದಿದ್ದಾರೆ ಅಂತಂದು. ಅಜ್ಜರ ನಿಮ್ದು ಯಾವ ಊರು? ಮೇವುಂಡಿ. ಮೇವುಂಡಿ, ಮುಂಡ್ರಿಗಿ ತಾಲೂಕ್, ಗದಗ ಜಿಲ್ಲಾ. ಗದಗ ಜಿಲ್ಲಾ ಅಂದ್ರೆ ಸೀದಾ ಇದು ಗದಗ ಹತ್ರನೇ ಬರುತ್ತೆ ಅನ್ಸುತ್ತೆ. ಅಂದ್ರೆ ಗದಗ ರೋಡ್ ಅಲ್ಲಿ ಬರುತ್ತೆ. ಗದಗ ರೋಡ್ ನಲ್ಲಿ ಮುಂಡ್ರಿಗಿಯಿಂದ 10 ಕಿಲೋಮೀಟರ್ ಆ ಕಡೆ. ಮುಂಡ್ರಿಗಿಂದ 10 ಕಿಲೋಮೀಟರ್. ಅಜ್ಜರ ಇವಾಗ ನೀವು ಅಂದ್ರೆ ಪಾದಯಾತ್ರೆ ಬರ್ತಿರೋ ಕಾರಣ ಏನು? ಈ ನಿಮ್ಗೆ ಏಜ್ ಎಷ್ಟು ಅಜ್ಜರ? ನಮ್ಗೆ 74 ವರ್ಷ ನೋಡ್ರಿ. 74 ವರ್ಷ. ಎಷ್ಟು ವರ್ಷ ಆಯ್ತು ನೀವು ಪಾದಯಾತ್ರೆ ಬರಕತ್ತಿ? ಒಂದು 40 ವರ್ಷ ಆಯ್ತು ನೋಡ್ರಿ. 40 ವರ್ಷ ಆಯ್ತಾ? ಕಂಟಿನ್ಯೂ ಬಂದಿದ್ದೀರಾ? ಕಂಟಿನ್ಯೂ 1 ವರ್ಷ 2 ವರ್ಷ ಬಿಟ್ಟಿವಿ ಅಷ್ಟೇ. ಅಲ್ರಿ ಅಜ್ಜರ, ಇವಾಗ ಏನ್ ಗೊತ್ತಾ, ಕೆಲವೊಂದು ಅಜ್ಜರ್ಗಳು ಆಗಿರ್ಬೋದು, ಏನಾರು ಆಗಿರ್ಬೋದು, ಅವ್ರಿಗೆ ನಡೆದಾಡಕ್ಕೆ ಆಗ್ತಿರಲ್ಲ ನಿಮ್ಮ ವಯಸ್ಸಲ್ಲಿ. ಇವಾಗ ನೀವು ಅಲ್ಲಿದ್ದ ಅಂದ್ರೆ ಮಿನಿಮಮ್ ಏನಲ್ಲ ಅಂದ್ರೆ ಮುಂಡ್ರಿಗೆ ಒಂದು 76 ಕಿಲೋಮೀಟರ್ ಆಗುತ್ತೆ. ಮುಂಡ್ರಿ ಕೊಟ್ಟೂರು 76 ಕಿಲೋಮೀಟರ್ ಆಗುತ್ತೆ. 76 ಕಿಲೋಮೀಟರ್ ನಡ್ಕೊಂಡು ಹೋಗ್ತೀರಾ ನೀವು? ಹೌದು, ಪ್ರತಿ ವರ್ಷನೂ ಜಾತ್ರೆಗೆ ನಡ್ಕೊಂಡು. ಅಲ್ಲ ಅಜ್ಜ, ನಿಮ್ ಮುಖದಲ್ಲಿ ಸ್ವಲ್ಪ ಬಾಡತೆ ಆಗಿರ್ಬೋದು, ಯಾವ್ದು ಇಲ್ಲ ನೋಡ್, ಲವಲವಿಕೆಯಿಂದ ಹೊಳಿತಿದೆ. ಹೌದಲ್ಲ? ಸ್ವಾಮಿ ದರ್ಶನಕ್ಕೆ ಹೊಂಟಿವಪ್ಪ ಅಂದ್ರೆ ಮುಖ ಲಕ್ಷಣದೊಳಗೆ ಏನಿತ್ತು? ಇಲ್ರಿ, ಸಾಕಾಗಿರ್ಬೋದು ಅನ್ನೋದಾಗಿರ್ಬೋದು. ಇವಾಗ ಕೆಲವೊಂದು ಏನೋ ಗೊತ್ತಿಲ್ಲ, ಸುಳ್ಳಲ್ಲ, ಒಂದ್ 40 ವರ್ಷ 50 ವರ್ಷದರ ಆಗಿರ್ಬೋದು, ಸಾಕಾಗಿ ಕುತ್ಕೊಳ್ಳೋದಾಗಿರ್ಬೋದು, ಅಂದ್ರೆ ನಡ್ಕೊಂಡು ಹೋಗೋದು ಆಗದೆ ಇರ್ಬೋದು. ಆ ಥರ ಎಲ್ಲ 10 ಕಿಲೋಮೀಟರ್ ನಡ್ಕೊಂಡು ಹೋಗೋದಕ್ಕೆ ಅವ್ರಿಗೆ ದಮ್ ಹತ್ತೋದಾಗಿರ್ಬೋದು, ಎಲ್ಲ ಆಗ್ತಿದೆ. ಅಂದ್ರೆ ನೀವು 70 ಕಿಲೋಮೀಟರ್ 76 ಕಿಲೋಮೀಟರ್ ಹೆಂಗ್ ಹೋಗ್ತೀರಾ ಅಂತ? ಆರಾಮ್ ಹೋಗ್ತೀರಿ. ಆರಾಮ್ ಹೋಗ್ತೀರಾ? ಯಾವ ಚಿಂತೆ ಇಲ್ಲ, ಏನಿಲ್ಲ. ಯಾವ ಚಿಂತೆ ಇಲ್ಲ. ಅಜ್ಜರ ನೀವು ಯಾವಾಗ ಬಿಟ್ಟಿದ್ದೀರಾ? ನಾವು ಬೆಳಿಗ್ಗೆ 4 ಗಂಟೆಗೆ ಬಿಟ್ಟಿವಿ ಮೇವುಂಡಿನ. ಮಾರ್ನಿಂಗ್ 4 ಗಂಟೆ ಬಿಟ್ಟಿದ್ರ? ನಾಷ್ಟ ಬಂದಿದ್ರ? ಇವಾಗ ಅಲ್ಲಲ್ಲಿ ನಾಷ್ಟ ಮಾಡ್ಕೊಂಡು ರೆಸ್ಟ್ ತೊಗೊಂಬಂದಿವಿ. ಮಲ್ಲಿಕೇರಿ ಒಳಗೆ ಆರಾಮ್ 4 ತಾಸು ರೆಸ್ಟ್ ತೊಗೊಂಬಂದಿವಿ. ರೆಸ್ಟ್ ತೊಗೊಂಡು ಕಂಟಿನ್ಯೂ ಆಗಿ ನಡ್ಕೊಂಡ್ ಬಂದಿ. ನೀವು ಒಬ್ಬರೇ ಬಂದಿದ್ದೀರಾ ನಿಮ್ಮೂರಿಂದ? ನಮ್ಮೂರಿಂದ 18 ಜನ ಬಂದಿವಿ. ಅಂದ್ರೆ ಎಲ್ಲ ಅಜ್ಜರ ಹೆಂಗ? ಅದು ಎಲ್ಲ ಹುಡುಗರು ಹುಡುಗರು. ನಿಮ್ಮೂರಿಂದ ಅಜ್ಜರ ಅಂದ್ರೆ ನೀವು ಇವಾಗ ನಾವು ಸೀನಿಯರ್ ಒಳಗ ಅಂದ್ರೆ ನೀವೇನ? ಅಲ್ಲ, ಇವಾಗ ಭಕ್ತಿ ಆಗಿರ್ಬೋದು, ಏನಾಗಿರ್ಬೋದು, ನಿಮ್ಗೆ ಗುರುಕೊಟ್ರೇಶ್ವರನ ಮೇಲೆ ಇರೋ ನಂಬಿಕೆನಾ, ಇಲ್ಲಾಂದ್ರೆ ನೀವು ಯಾವ್ದಾದ್ರು ಹರಕೆ ಆಗಿರ್ಬೋದು ಏನಾದ್ರು ಐತಾ? ಏನಿಲ್ಲ, ನಮ್ಮ ಮನಸ್ಸಿನ ಬೇಡಿಕೆ ಏನೈತೆ ಅದನ್ನ ಈಡೇರಿಸ್ತಾನ ನಾವು ಹೋಗ್ತೀವಿ ಅಷ್ಟೇ. ಹೌದಾ? ನಾವ್ ಏನ್ ನಿಮ್ ಮನಸ್ಸಿಗೆ ಖುಷಿ ಆಗಿರ್ಬೇಕು. ಇವಾಗ ಮೇವುಂಡಿ ಬಿಡ್ಬೇಕಾದ್ರ ನಮ್ಗೆ ಯಾವ್ದು ತೊಂದರೆ ಆಗದಂತ ನಿಮ್ ದರ್ಶನ ಕೊಡಪ್ಪ ಅಂತ ಇಷ್ಟ ಬೇಡಿಕೆ ಬಂದೀವಿ ನಾವು. ಹೌದಾ? ಎಂತ ಕಲ್ಲು ಮುಳ್ಳು ಇದ್ದಾವ ಅಂದ್ರೂ ಯಾವ್ದು ತೊಂದರೆ ಆಗ್ಲಾರ್ದಂತ ಇವತ್ತು ದರ್ಶನ ಕೊಂಡ್ತೀವಿ. ಅಜ್ಜರ ಸುಳ್ಳಲ್ಲ, ನೀವು ಸ್ಲಿಪ್ಪರ್ ಏನೋ ಹಾಕಿಲ್ಲ ಅವರು? ಸುಳ್ಳಲ್ಲ. ಈಗ ಇಲ್ಲಿ ಉತ್ತಂಗಿಲಿಂದ ಕಾಲ ಅಲ್ಲಿ ರೋಡ್ ಕೆದರಿ ಬಿಟ್ಟ. ಅದ್ರಾಗ ಹಿಂಗ ಇದಕ್ಕೆ ಈಗ ಸಾಕಿನಿ. ಹೌದಾ? ಸಾಕ್ಸ್ ಅದಾವು, ಪ್ರತಿ ವರ್ಷ ತಂದಿರ್ತೀನಿ, ಹಾಕೊಂಡಿರಲ್ಲ. ನಿಮ್ ಕಾಲ್ ನೋವು ಏನು ಬಂದಿಲ್ವಾ? ಮೊಣಕಾಲ್ ನೋವು ಆಗಿರ್ಬೋದು, ಏನು ಬಂದಿಲ್ಲ? ತೊಂದರೆ ಇಲ್ಲ. ನಾವು ಕೊಟ್ರೇಶನ್ ಹತ್ರ ಬೇಡ್ಕೊಳ್ಳೋದ್ರಿಂದ ನಾನು ಆರೋಗ್ಯ ಬಗ್ಗೆ ಕಾಯ್ಕೊಟ್ಟು. ನನಗೆ ಉಣ್ಣಕ ತಿನ್ನಕ ಬಟ್ಟಿಗೆ ಅಷ್ಟು ಸಾಕು, ಹೆಚ್ಚಿನ ಶ್ರೀಮಂತಿಗೆ ಬೇಡ. ಹೌದಾ? ಅಂದ್ರೂ ತುಂಬಾ ಖುಷಿ ಆಗುತ್ತೆ ಅಜ್ಜರ ನಿಮ್ಮೆಲ್ಲರೂ ನೋಡ್ಬೇಕು. ಕೊಟ್ರೇಶ್ವರ ಎಲ್ಲರ ಮೇಲೂ 40 ವರ್ಷದಿಂದನೂ ಭಕ್ತಿ ಇವ್ರ ಮೇಲೆ ಉಳಿಸ್ಕೊಂಡ್ ಬಂದಿದ್ದಾನೆ. ಇವ್ರಿಟ್ಟಿರೋ ನಂಬಿಕೆನ ಹಾಳು ಮಾಡಿಲ್ಲ ಆ ದೇವರು ಹಿಂಗೆ ಎಲ್ಲರಿಗೂ ಸುಖ ಶಾಂತಿ ಕೊಡ್ಲಿ ಅಂತ ಹೇಳಕ್ ಬಯಸ್ತೀವಿ. ಅಜ್ಜರ ನೀವೇನು ಹೇಳಕ್ ಬಯಸ್ತೀರಾ? ಅಂದ್ರೆ ನಿಮ್ಗೆ ದೇವ್ರ ಮೇಲೆ ಇರೋ ನಂಬಿಕೆ ಆಗಿರ್ಬೋದು, ಏನಾಗಿರ್ಬೋದು, ಏನ್ ಅನ್ಸುತ್ತೆ ನಿಮ್ಗೆ? ದೇವ್ರು ನಿಮ್ಗೆ ಏನಾದ್ರು ನಮ್ಮ ಮನಸ್ಸಿನ ಬೇಡಿಕೆ ಏನದಾವು ನಾವು ಅದನ್ನ ಹೋಗಿ ಕುಂತ್ಕೊಂಡು ಬೇಡ್ಕೊಂಡ್ರಪ್ಪ ಅಂದ್ರೆ ಆ ಕಾರ್ಯ ನಿರ್ವಹಿಸ್ಯಾರ. ಇಂಥ ಬೇಕಂತದ್ ಕೊಟ್ಟಾನ. ಆ್ಯಕ್ಚುಲಿ ಹೇಳ್ಬೇಕಂದ್ರಪ್ಪ ಅಂದ್ರೆ ನನಗೆ ಅವಳಿ ಜೋಳಿ ಮಕ್ಕಳು ಬೇಕಂದ್ವಿ. ಅವಳಿ ಜೋಳಿ ಮಕ್ಕಳು ಹೆಣ್ಣಿರ್ಲಿ ಗಂಡಿರ್ಲಿ ಅಂದ್ವಿ. ಹೆಣ್ಣು 2 ಹೆಣ್ಣು ಅವಳಿ ಜೋಳಿ ಕೊಟ್ಟು. ಹೌದಾ? ಆ ನಂತರ ಮತ್ತೆ ಮುದ್ದಾದ ಅದು ಏನೋ ಆತ್ಮ ನುಡಿಸಿದ್ದು ಮುದ್ದಾದ 3 ತಿಂಗಳ ಮಗನ ಕೊಡು ಅಂದಿವಿ. ಮಗನ ನೋಡಿ ನೀವು 1 ತಿಂಗಳದೊಳಗೆ ಬೇಕಾದಂಗೆ ಲಾಲನೆ ಪಾಲನೆ ಮಾಡ್ತೇವೆ. 3 ತಿಂಗಳ ಖಾಲಿ ಆಯ್ತು.
ನನ್ನ ಬಾಯಾಗ ಆತ ನುಡ್ಸಿದ್ದು ಅದಕ್ಕಲ್ಲಿ ಹಾಂ ಅದಕ್ಕೆ ನಾವು ಆತನ ಏನು ಬೇಡ್ಕೊಂತೀವಿ ಅದನ್ನು ಈಡೇರಿಸ್ತಾನ. ಹೆಚ್ಚಿಂದ ಬೇಡಕ್ಕೆ ಹೋಗಿಲ್ಲ ನಾವು. ಹಾಂ ಶ್ರೀಮಂತಿಗೆ ಬೇಕು, ನಮ್ಗೆ ಆ ದುಡ್ಡು ಆಸ್ತಿ ಬೆಳ್ಳಿ ಬಂಗಾರ ಬೇಕಂತ ಬೇಡ್ಕೊಂಡಿಲ್ಲ. ಆರೋಗ್ಯ ಭಾಗ್ಯ ಕಾಪಾಡು, ಹಾಂ ಉಣ್ಣಾಕ ತಿನ್ನಕ ಕೊರತೆ ಆಗ್ಬಿಡುತ್ತೆ ಅಂತ ನಡ್ಸ್ಕೊಂಡು ಹೋಗು ಅಂತ ಹೇಳಿ. ಇವರು ಈ ಏಜಲ್ಲಿ ಬಂದಿರೋ ನೋಡಿದ್ರೇನೆ ಗೊತ್ತಾಗುತ್ತೆ ಇವ್ರಿಗೆ ಆ ದೇವ್ರ ಮೇಲೆ ಇರೋ ನಂಬಿಕೆ ಮತ್ತೆ ಆ ದೇವರು ಇವ್ರ ಮೇಲೆ ಇಟ್ಟಿರೋ ಪ್ರೀತಿ ಆಗಿರ್ಬೋದು. ಆದ್ರೆ ಇವ್ರು ನೋಡಿದ್ರೇನೆ ಗೊತ್ತಾಗುತ್ತೆ. ಅಜ್ಜರ ನಿಮ್ಗೆ ಆ ದೇವರು ಖಂಡಿತ ಒಳ್ಳೇದ್ ಮಾಡೇ ಮಾಡುತ್ತೆ. ನಿಮ್ ಮಾತುಗಳೇ ಆಗಿರ್ಬೋದು ಮಾಡ್ತಾನ ಅನ್ನೋ ವಿಶ್ವಾಸದಿಂದನ ಈಗ ಎಲ್ಲಿ ಮಠ ನೀ ಶಕ್ತಿ ಕೊಡ್ತೀವಿ ಎಲ್ಲಿ ಮಠ ನೋಡ್ಕೊಂತ ಬರ್ತೀನಿ ಅಂತೇಳಿ ಹೊಂಟೀನಿ. 74 ವರ್ಷ ಇವತ್ತಿಗೆ. ನಾಳೆ 18ನೇ ತಾರೀಕು ಬಂದಪ್ಪ ಅಂದ್ರೆ 74 ಮುಗಿದು 75 ಚಾಲು ಆಗುತ್ತೆ. ಹಾಂ ಅಲ್ಲ ಜ್ವರ ನನಗೆ ನಿಜ ಸುಳ್ಳಲ್ಲ ಆಶ್ಚರ್ಯ ಆಗ್ತಿದೆ. ನಾನು ಕೂಡ 5 ವರ್ಷ ಪಾದಯಾತ್ರೆ ಮಾಡಿದ್ದೀನಿ. 5 ವರ್ಷದಲ್ಲಿ ನಮಗೆ ಕೊಟ್ಟೂರು ಹೋಗೋ ಅಷ್ಟರಲ್ಲಿ ಕಾಲಲ್ಲಿ ಫುಲ್ಲಾಗಿ ಇದು ಬಾವು ಬಂದಂಗೆ ಆಗಿರ್ಬೋದು, ತೊಡೆಯೆಲ್ಲ ನೋವು ಆಗಿರ್ಬೋದು, ನಮಗೆ ಅಡ್ಡಾಡೋಕ್ಕೆ ಆಗ್ತಿರ್ಲಿಲ್ಲ. ಇವರು ಸುಳ್ಳಲ್ಲ, ಇವಾಗ ಆಲ್ರೆಡಿ ಒಂದು 50 ಕಿಲೋಮೀಟರ್ ಬಂದಿದ್ದಾರೆ. ಅಂದರೆ ಇವರು ಫುಲ್ ಆ್ಯಕ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ ನೋಡಿ. ಏನೇನು ಇಲ್ಲ, ಅಜ್ಜರ್ ಫುಲ್ ಮುಖದಲ್ಲಿ ನಗು ನೋಡಿ. ನಮಗೆ ಸುಳ್ಳಲ್ಲ, ಒಂದಿನ ಏನಕ್ಕಾದ್ರೂ ಬಂದಿದ್ದೀವಪ್ಪೋ, ಸಣ್ಣವರಿದ್ದಾಗ ಆ ಥರ ಆಗಿತ್ತು. ಅಂದರೆ ಅಷ್ಟೊಂದು ನೋವು ಆಗ್ಬಿಟ್ಟಿದ್ದು. ಮುಂಜಾನೆಲ್ಲ ಕಾಲು ಮುಂದೆ ಗಿಡಕ್ಕೆ ಬರ್ತಿಲ್ಲ. ಇವ್ರು ಇವಾಗ 50 ಕಿಲೋಮೀಟರ್ ಬಂದಿದ್ದಾರೆ. ಅದು ಯಾವ ಥರ ಬಂದಿದ್ರು ನನಗಂದ್ರೂ ಗೊತ್ತಾಗ್ತಿಲ್ಲ. ಅವ್ರು ಹೇಳಿದ್ರು ಕೊಟ್ರೇಶ್ವರ ನಾನು ಬಾಯಲ್ಲಿ ನುಡಿಸಿರೋದೆ, ನಾವು ಅಂದ್ಕೊಂಡಿರೋದೆ ನಮಗೆ ತೋರಿಸಿ ಮತ್ತೆ ಆ ಥರ ನಡ್ಕೊಂಡಿದ್ದಾರೆ ಅಂತಂದು. ಅಂದರೆ ಅವರು ಆ ದೇವ್ರ ಮೇಲೆ ಇಟ್ಟಿರೋ ನಂಬಿಕೆ ಆಗಿರ್ಬೋದು ಎಲ್ಲನೂ ಉಳಿಸ್ಕೊಂಡ್ಬಂದಿದ್ದಾರೆ. ಅಜ್ಜರ ಕೊಟ್ರೇಶ್ವರ ನಿಮಗೆ ಒಳ್ಳೇದು ಮಾಡಲಿ. ಮತ್ತು ಬೇರೆಯವ್ರ ಪಾದಯಾತ್ರೆಗೆ ಬರೋರಿಗೆ ಏನು ಹೇಳ್ತೀರಾ ನೀವು, ಸುರಕ್ಷಿತವಾಗಿ ಬರೋರಿಗೆ? ನೀವಂದರೆ ಇಷ್ಟು ವರ್ಷ ಬಂದಿದ್ದೀರಲ್ಲ, ಏನಾದ್ರು ಯಾರಿಗಾರು ಪ್ರಾಬ್ಲಮ್ ಆಗಿರ್ಬೋದು ಆ ಥರ? ಯಾರು ಏನೂ ಆಗಿಲ್ಲ. ಹಾಂ ನಮ್ಮ ಜೋಡಿ ಬಂದರು ಶ್ರೀಮಂತರು ಮಕ್ಕಳು. ಅವ್ರಿಗೆ ಕಾಲು ಗುಳ್ಳಿ ಇದ್ದಿದ್ದು ಅಷ್ಟೇ. ಹಾಂ ಇದಕ್ಕಿಂತ ಹೆಚ್ಚಿಂದ ಏನಾಗಿಲ್ಲ. ಹಾಂ ಇವಾಗ ಅವ್ರ ಮಕ್ಕಳು ಬಂದಾರ. ಹಾಂ ಅದೇ ಅಂದರೆ ಏನಾದ್ರು ಎಲ್ಲರೂ ಶ್ರೀಮಂತರು ಬಡವರು ಅನ್ನೋದು ಕೊಟ್ರೆ ಬಡವರು ಶ್ರೀಮಂತರು ಎಲ್ಲಿ ಈಗ ಹುಬ್ಳಿ ಒಬ್ಬರು ಅದಾರ. ಹಾಂ ಅವ್ನ ನೌಕರಿ ಮಾಡಿ ರಿಟೈರ್ ಅದಾರ. ಅವ್ರ ಮಗಳು ನಡ್ಕೊಂತ ಬಂದ. ಹೌದಾ? ಅಂದ್ರೆ ಇಲ್ಲಿ ಈ ಪಾದಯಾತ್ರೆಗೆ ಬರೋರು ದೇವರು ಯಾವ ಥರ ಅಂದರೆ ಎಲ್ಲರೂ ಸಮಾನವಾಗಿ ಪ್ರೀತಿ ಕೊಟ್ಟು ಮತ್ತೆ ಏನಾದರೂ ಆಗಿರ್ಬೋದು ಎಲ್ಲರೂ ಸಮಾನರು ಅನ್ನೋದೇ ತೋರ್ಸೋಕ್ಕೋಸ್ಕರ ಈ ಪಾದಯಾತ್ರೆ ನಡೀತಿರೋದು. ಎವ್ರಿಥಿಂಗ್ ಸಣ್ಣವರಾಗಿರ್ಬೋದು ದೊಡ್ಡವರಾಗಿರ್ಬೋದು ಇಲ್ಲ ಅಂದರೆ ಬಡವರು ಶ್ರೀಮಂತರು ಅನ್ನೋದೆಲ್ಲ ಇಲ್ಲ. ಪಾದಯಾತ್ರೆಯಲ್ಲಿ ದೇವರು ಎಲ್ಲರಿಗೂ ಒಂದೇ ಪ್ರೀತಿ, ಒಂದೇ ನಂಬಿಕೆ, ಒಂದೇ ಗೌರವ ಉಳಿಸ್ಕೊಂಬಂದಿದೆ ಅನ್ನೋಕ್ಕೆ ಈ ಪಾದಯಾತ್ರೆನ ಸಾಕ್ಷಿ. ಲಕ್ಷಾಂತರ ಜನ ಆ ತೇರಿಗೆ ಬರ್ತಾರೆ. ಆ ತೇರಲ್ಲಿ ಎಲ್ಲ ಪಾಲ್ಗೊಳ್ಳಿ, ಎಲ್ಲ ಸುರಕ್ಷಿತವಾಗಿರಿ, ನೀವು ನಿಮ್ಮ ಫ್ಯಾಮಿಲಿ ಮತ್ತು ಎಲ್ಲರಿಗೂ ಒಳ್ಳೇದಾಗಲಿ. ಆ ಕೊಟ್ರೇಶ್ವರ ನಿಮ್ಗೆ ಒಳ್ಳೇದು ಮಾಡಲಿ. ಅಜ್ಜ ನೀವೇನು ಹೇಳ್ತೀರಾ? ಇದೊಂದು ಲಾಸ್ಟ್ ಹೇಳ್ಬಿಡಿ ನೋಡ್ರಿ. ಮೊದಲಿಗೆ ನಾವು ಊರಾಗಿಂದ ಬುತ್ತಿ ಕಟ್ಕೊಂಡ್ಬಂದು ದಾರ್ಯಾಗ ಊಟ ಮಾಡಿ ಕೊಟ್ರ ಹೋಗಿ ಊಟ ರೊಟ್ಟಿ ತಿಂದು ಮಾರನೇ ದಿವಸ ಅಡಿಗೆ ಮಾಡಿ ಎಡೆ ಕೊಡ್ತಿದ್ವಿ. ಇವಾಗ ಇದೇ ಒಂದು ನಮ್ಮ ಕೈಯಾಗ ಟೊಪಿ ಒಂದು ತಿರುಗಿ ದಾರ ಎಲ್ಲ ಯಾವುದೇ ಊರ ಇರಲಿ ಎಲ್ಲರೂ ಬರ್ರಿ ಊಟ ಮಾಡ್ರಿ, ನಾಷ್ಟ ಮಾಡ್ರಿ, ಚಹಾ ಕೊಡ್ರಿ. ಅಂದ್ರೆ ನೀವು ₹1 ತರೋದು ಬೇಡ, ಅಲ್ಲಿದ್ದ ಬರ್ಬೇಕು. ಏನು ಬೇಡ. ಇದಕ್ಕಿನ್ನ ಸುಳ್ಳಲ್ಲ. ಯಾರು ಇವಾಗ ಸುಮ್ಮನೆ ಊಟ ಕೊಡೋದಾಗ್ಲಿ ಏನೂ ಇಲ್ಲ. ಆ ದೇವರು ನೋಡ್ಕೊಳ್ಳಿ. ಇವಾಗ 150 ಕಿಲೋಮೀಟ್ರಿಂದ ಬಂದರೂ ಕೂಡ ಅವ್ರಿಗೆ ಊಟಕ್ಕೆ ಆಗಿರ್ಬೋದು ಯಾವುದಕ್ಕೂ ಕಡಿಮೆ ಮಾಡ್ದಂಗೆ ಕರ್ಕೊಂಡು ಬಂದಿದ್ದಾನೆ. ಅವ್ರ ಸ್ನಾನಕ್ಕಾಗಿರ್ಬೋದು, ಅಂದರೆ ಅವ್ರ ಕಾಲಿಗೆ ಏನಾದ್ರು ನೋವು ಆಗಿರ್ಬೋದು, ಪ್ರತಿಯೊಂದಕ್ಕೂ ಆ ದೇವರು ಕಾರ್ಯಕ್ಕೆ ಅಡಿಪಾಯ ಹಾಕ್ಕೊಟ್ಟಿದ್ದಾರೆ ಅಂತಲೇ ಅನ್ಬೋದು. ಜನರು ಆಗಿರ್ಬೋದು, ಇಲ್ಲಿ ಬರ್ತಿರೋ ಊರುಗಳಾಗಿರ್ಬೋದು ಎಲ್ಲದೂ ಕೂಡ ಅಂತೂರು ಬೆಂತೂರು ಅಣ್ಣಿಗೇರಿ ಅಲ್ಲಿಂದ ನೋಡ್ಕೊಂತ ಬರ್ತಾರೆ. ಹಾ ರೀ, ಅದೇ ಇವಾಗ ಒಬ್ರನ್ನ ಕೇಳಿದ್ವಿ, ಅವರು ವೀಲ್ ಚೇರ್ ಅಲ್ಲಿ ಬಂದು 150 ಕಿಲೋಮೀಟರ್ ದಬ್ಕೊಂಡ್ ಬಂದಿದ್ದಾರೆ ಅವ್ರ ನಮ್ಮ ಜೊತೆಗಿರೋರು. ಹೌದಲ್ಲ ಅಜ್ಜರ, ನಿಮ್ಗೆ ಒಳ್ಳೇದ್ ಮಾಡ್ಲಿ. ಆ ದೇವರು ಕೃಪೆ ತೋರ್ಲಿ ನಿಮ್ಮ ಮೇಲೆ. ನೀವು ಅನ್ಕೊಂಡಿರೋ ಕನಸುಗಳು ಎಲ್ಲ ನೆರವೇರ್ಲಿ ಅಂತ ಹೇಳ್ತಾ ನಿಮ್ಮ ಪಾದಯಾತ್ರೆ ಸುಖಕರವಾಗಿರ್ಲಿ. ಕೊಟ್ರೇಶ್ವರ ನಿಮ್ಗೆ ಒಳ್ಳೇದ್ ಮಾಡ್ಲಿ. ಆಯ್ತಾ? ಆಯ್ತು, ಥ್ಯಾಂಕ್ಸ್.